ಹೇಳ್ತಿರೋದು ಕೇಂದ್ರ ಎಲ್ಲ ನಮ್ಮಿಂದ ತೆರಿಗೆಗಳನ್ನು ತಗೊಳ್ತದೆ, ಆದ್ರೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಯವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇಬ್ಬರು ಅದರ ವಿಚಾರ ಮಾತಾಡಿದ್ದಾರೆ. ನಾನು ಅನ್ಯಾಯ ಆಗ್ತಾ ಇರೋದು ನಿಜ, ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಕ್ಕೆ 2ನೇ ತಾರೀಕು ಹೋಗ್ತೇವೆ. ಅನ್ಯಾಯ ಬರೀ ತೆರಿಗೆ ವಿಚಾರದಲ್ಲಿ ಮಾತ್ರ ಅಲ್ಲ, ನಾವು ಬರಗಾಲ ಬಂದಿದೆ, ಅದಕ್ಕೆ ನಾವು ರಿಪೋರ್ಟ್ ಸಬ್ಮಿಟ್ ಮಾಡಿದ್ವಿ, ಅದಕ್ಕೆ ಸಮೇತ ಇಲ್ಲಿ ತನಕ ಒಂದು ಮೀಟಿಂಗ್ ಇರಲಿಲ್ಲ. ಅದು ಈ ರೀತಿಯಲ್ಲಿ ಬೇರೆ ಬೇರೆ ಅನ್ಯಾಯಗಳು ಸ್ಟೇಟಿಗೆ ಆಗ್ತಾ ಇದೆ. ಅದ್ರ ವಿಚಾರದಲ್ಲಿ ನೀವು ಅವ್ರನ್ನ ಕೇಳಬೇಕು, ಅವ್ರ ನಾಯಕರುಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಯಾಕೆಂದ್ರೆ ನಮಗೆ ಕೇಳಿದ್ರೆ ಗೊತ್ತಾಗ್ತದೆ. ಅವ್ರು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಕೋಟ ಶ್ರೀನಿವಾಸ ಪೂಜಾರಿ ಹೇಳ್ತಾರೆ ರಾಜ್ಯ ಏನು ಬಿಡುಗಡೆ ಮಾಡ್ತಾ ಇಲ್ಲ, ಕೇಂದ್ರ ಕೇಳ್ತಾ ಇದ್ದಾರೆ ಅಂತ. ನೋಡಿ, ಪೂಜಾರಿ ಅವರಿಗೆ ಸಂಪೂರ್ಣ ಮಾಹಿತಿ ಇರಕ್ಕಿಲ್ಲ. ರಾಜ್ಯ ಈಗಾಗಲೇ ನಮ್ಮ ಕೈಗಾಗದಷ್ಟು ಬಿಡುಗಡೆ ಮಾಡಿದ್ದೀವಿ. ನಾವು ಈಗಾಗಲೇ ಎಲ್ಲ ಕೊಡ್ತಾ ಇದ್ದೀವಿ, ಅದನ್ನು ಮಾಡ್ತಾ ಇದ್ದೀವಿ. ನಾವು ಕೇಂದ್ರದವರು ಬಿಡುಗಡೆ ಮಾಡಬೇಕಲ್ಲ. ನಾವು ಕೇಂದ್ರದವ್ರನ್ನ ಏನು ಹೇಳ್ತಾ ಇದ್ದಿದ್ದು ಬಿಟ್ರೆ, ನಾವು ಕೊಟ್ಟ ತೆರಿಗೆಯಲ್ಲಿ ನಾವು ಕೇಳ್ತಾ ಇದ್ವಿ. ನಾವೇನು ಅವ್ರ ಹತ್ರ ನೀವು ಮಾಡಿಲ್ಲ, ಅದರ ಪ್ರಕಾರ ಆ ರೂಲ್ಸ್ ಪ್ರಕಾರ ನಮಗೆ ರಿಲೀಸ್ ಮಾಡಬೇಕು, ಅದನ್ನ ಕೇಳ್ತಾ ಇದ್ವಿ ಹೊರತು ಬೇರೆ ಯಾವ್ದು ಕೇಳ್ತಾ ಇಲ್ಲ. ಅದ್ರ ಕೊಡ್ಬೋದಲ್ಲ, ಅವ್ರು ಯಾಕೆ ಕೊಡೋದಿಲ್ಲ? ಅವರು ಹೋಮ್ ಮಿನಿಸ್ಟರ್ ಅವರು ನಮ್ಮ ಮುಖ್ಯಮಂತ್ರಿ ಹೋಗಿ ಮೀಟಿಂಗ್ ಮಾಡಿದಾಗ ಆಯ್ತು, ಲಾಸ್ಟ್ ಇದಕ್ಕೆ ಮೀಟಿಂಗ್ ಮಾಡ್ತೀನಿ ಹೇಳಿದ್ರು, ಇನ್ನೂ ಮೀಟಿಂಗ್ ಮಾಡಲಿ. ಅದ್ರ ವಿಚಾರದಲ್ಲಿ ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂತ ಇಟ್ಟುಬಿಟ್ರು. ನಮಗೆ 27 ಜನ BJP MP ಗಳಿದ್ದಾರೆ, ಕೇಂದ್ರ ಸಚಿವರು ಇದ್ದಾರೆ. ಅವರನ್ನು ಸ್ವಲ್ಪ ಆಸಕ್ತಿ ವಹಿಸಿ ಬಿಡುಗಡೆ ಮಾಡಿಸ್ಬೇಕಲ್ಲ. ಬರೀ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಅಲ್ಲ, ಅವರಿಗೂ ಸಮೇತ ಜನ ಓಟ್ ಕೊಟ್ಟಿದ್ದಾರಲ್ಲ ಕರ್ನಾಟಕದಲ್ಲಿ. ಅದಕ್ಕೆ ನಾವು ಅದೀಗ ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದೀವಿ.